ನಿನ್ನೆ ಅನಾರೋಗ್ಯದಿಂದ ನಿಧನರಾದ ಮಾಜಿ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಯಾದಗಿರಿ ನಗರದ ಮುದ್ನಾಳ ನಿವಾಸದ ಮುಂಭಾಗದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಬೆಳಗ್ಗೆಯಿಂದಲೇ ತಂಡೋಪತಂಡವಾಗಿ ಜನಸಾಗರ ಹರಿದು ಬರುತ್ತಿದೆ. ನೆಚ್ಚಿನ ನಾಯಕನ ಅಗಲಿಕೆಗೆ ಅಭಿಮಾನಿಗಳು ಕಂಬನಿ ಮಿಡಿಯುತ್ತಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಸಚಿವ ಶರಣಬಸಪ್ಪ ಗೌಡ ದರ್ಶನಪುರ್ ಸೇರಿದಂತೆ ಅನೇಕ ಗಣ್ಯರು ಮುದ್ನಾಳ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಇನ್ನು ಇದೇ ವೇಳೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ವೆಂಕಟರೆಡ್ಡಿ ಮುದ್ನಾಳ್ ಅಗಲಿಕೆಗೆ ಕಂಬನಿ ಮಿಡಿದದ್ದು ಅವರ ಕುಟುಂಬಕ್ಕೆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ಸಂತಾಪ ಸೂಚಿಸಿದ್ದಾರೆ. ಅಂತಿಮ ದರ್ಶನ ಪಡೆದು ಅಭಿಮಾನಿಗಳು ಕಣ್ಣೀರು ಹಾಕಿದ್ದಾರೆ. ಹಿರಿಯರಾಗಿದ್ದಂಥ ವೆಂಕಟರೆಡ್ಡಿ ಮುದ್ನಾಳ್ ನಿನ್ನೆ ಹೃದಯಾಘಾತದಿಂದ ದೂರ ಆಗಿದ್ದಾರೆ. ಅವರ ಒಂದು ಅಗಲಿಕೆ ಅವರ ಕುಟುಂಬಕ್ಕೆ ಒಂದು ತುಂಬಲಾಗಿರತಕ್ಕಂಥ ಒಂದು ನಷ್ಟವನ್ನು ಉಂಟು ಮಾಡಿದೆ. ಅಷ್ಟೇ ಅಲ್ಲ, ಭಾರತೀಯ ಜನತಾ ಪಾರ್ಟಿಗೂ ಸಹ ಒಂದು ದೊಡ್ಡ ಶಕ್ತಿ ನಮಗೆ ಕಳ್ಕೊಂಡಂತೆ ಆಗಿದೆ. ತಮಗೆಲ್ಲ ತಿಳಿದಿರೋ ಹಾಗೆ ವೆಂಕಟರೆಡ್ಡಿ ಮುದ್ನಾಳ್ ಅವರು ಪೂಜ್ಯ ತಂದೆಯವ್ರ ಸನ್ಮಾನ್ಯ BS ಯಡಿಯೂರಪ್ಪನವ್ರ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಯಾವತ್ತೂ ಸಹ ಯಡಿಯೂರಪ್ಪನವ್ರ ಜೊತೆ ಗಟ್ಟಿಯಾಗಿ, ಪಕ್ಷದ ಜೊತೆ ಗಟ್ಟಿಯಾಗಿ ಪಕ್ಷದ ಸಂಘಟನೆ ಕೂಡ ಪ್ರಾಮಾಣಿಕವಾಗಿ ಶ್ರಮವನ್ನು ವಹಿಸಿರ್ತಕ್ಕಂಥವ್ರು. ಅಂಥ ಒಬ್ಬ ಹಿರಿಯರು ಇವತ್ತು ನಮ್ಮ ಮಧ್ಯೆ ಇಲ್ಲ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಒಂದು ಅಗಲಿಕೆ ನೋವು ತಡಿತಕ್ಕಂಥ ಒಂದು ಶಕ್ತಿ ಅವರ ಕುಟುಂಬಕ್ಕೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಭಗವಂತ. ಇವತ್ತು ವೆಂಕಟರೆಡ್ಡಿಯವರು ನಮ್ಮ ಅಗಲಿದ್ದು ಭಾಳ ದುಃಖ ತಂದಿದೆ. ಯಾಕೆಂತಂದರೆ ಭಾಳ ಒಳ್ಳೆ ಮನುಷ್ಯ ಇದ್ದರು. ನೇರ ನುಡಿ, ಏನು ಮಾತಾಡಿದ್ರು ಎದುರೆದುರೇ ಸ್ಟ್ರೇಟ್ ಫಾರ್ವರ್ಡೇ ಮಾತಾಡ್ತಿದ್ರು. ಮನಸ್ಸಿನಾಗ ಒಂದು ನಾಲಿಗೆ ಮೇಲೆ ಒಂದು ಯಾವತ್ತೂ ಬರ್ತಿಲ್ಲ. ಏನಿದ್ರು ಕಡಾಮುಡಿಯಾಗಿ ನೇರ ನುಡಿ ಮಾತಾಡ್ತಿದ್ರು. ಭಾಳ ಒಳ್ಳೆಯ ವ್ಯಕ್ತಿ ಇದು. ಇವತ್ತು ನಮ್ಮ ಜಿಲ್ಲೆ ಅವರು ಕಳ್ಕೊಂಡು ಅನಾಥ ಆಗಿದೆ ಅಂದರೆ ತಪ್ಪಾಗದು ಅನ್ನಿಸ್ತದೆ. ಯಾಕೆಂತಂದರೆ ಶಾಸಕರಾಗಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಮತ್ತು ಯಾವತ್ತೂ ನನ್ನ ಪರ ನನಗೆ ಜೊತೆಯಾಗಿ ನಿಂದಿರ್ತಿದ್ರು. ಒಂದು
ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಸಚಿವರನ್ನ ಯಾರಾಗಿ ಮಾಡ್ಬೋದು ಅಂತ ಪತ್ರಿಕೆಯಲ್ಲಿ ರಾಜೀವ್ ಗೌಡ್ರು ಮಾಡ್ತಾರೋ ಅಥವಾ ವೆಂಕಟರೆಡ್ಡಿ ಮುದ್ನಾಳ್ ಅವರಿಗೆ ಮಾಡ್ತಾರೋ ಅಂತ ಬಂದಾಗ ಯಡಿಯೂರಪ್ಪ ಅವ್ರ ಹತ್ರ ನೇರವಾಗಿ ಬಂದು ಸರ್ ರಾಜೀವ್ ಗೌಡ್ರಿಗೆ ನೀವು ಮಂತ್ರಿಯಾಗಿ ಮಾಡ್ಬೇಕಂತೇಳಿ ನೇರವಾಗಿ ಬಂದು ಹೇಳಿದಂಥ ವ್ಯಕ್ತಿ. ಭಾಳ ನಮಗೆ ಆತ್ಮೀಯ ಒಬ್ಬ ಹಿರಿಯ ಅಣ್ಣನಲ್ಲಿ ಇದೆ ಮತ್ತು ಯಾವಾಗಲೂ ತಮಾಷೆ ಮಾಡ್ಕೊತಾರೆ. ಈ ಚಿಕ್ಕವಳನ್ನ MLA ಆಗಿಬಿಟ್ರೆ ಭಾಳ ಕಷ್ಟ ಅಂತೇಳಿ ತಮಾಷೆನೂ ಮಾಡ್ತಿದ್ರು. ಮತ್ತು ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಒಂದು ಆಸೆ ಇತ್ತು. ನಮ್ಗೆ ಒಂದೇ ಕೇಳ್ತೇವೆ, ನೋಡಪ್ಪ ನಮ್ಗೆ ನಿಮ್ಮಂಗೆ ಅಡ್ಡಾಡೋದು ಆಗಿಲ್ಲ, ಸ್ವಲ್ಪ ನಮ್ಮ ಕ್ಷೇತ್ರಕ್ಕೆ ಏನಾರ ಅನುದಾನ ತರಬೇಕಂತ ಯಾವಾಗಲೂ ಹೇಳ್ತಿದ್ರು. ಹಾಗಾಗಿ ಎಲ್ಲರೂ ಕಲಿತು ನಾವು ಜಿಲ್ಲೆ ಅಭಿವೃದ್ಧಿಗಾಗಿ ಸಾಕಷ್ಟು ಪರಿಶ್ರಮ ಪಟ್ಟಿದ್ವಿ. ಇವತ್ತಂಥ ಒಬ್ಬ ಒಳ್ಳೆಯ ವ್ಯಕ್ತಿ ನಮ್ಮ ನಗಲಿರೋದು ನಿಜಕ್ಕೂ ಭಾಳ ನೋವಿನ ಸಂಗತಿ. ಯಾಕಂದರೆ ಸ್ವಲ್ಪ ದಿನ ಹಿಂದ್ಗಡೆ ಡಾಕ್ಟರ್ ವೀರಪ್ರಸಾದ್ ರೆಡ್ಡಿ ಅಣ್ಣವರು ಅವ್ರನ್ನ ನಮ್ಮನ್ನು ಅಗಲಿದ್ರು. ಇವತ್ತು ವೆಂಕಟರೆಡ್ಡಿ ಅಣ್ಣವರು ಅಗಲಿದ್ದಾರೆ. ನಿಜಕ್ಕೂ ಆ ಕುಟುಂಬಕ್ಕೆ ಏನು ಹೇಳ್ಬೇಕನ್ನೋದೇ ಗೊತ್ತಾಗ್ತಿಲ್ಲ. ಈ ಯಾದಗಿರಿ ಜಿಲ್ಲೆ ಜನರಿಗೆ ಏನು ಹೇಳ್ಬೇಕನ್ನೋದು ಗೊತ್ತಾಗ್ತಿಲ್ಲ. ಆದರೂ ದೇವರು ಯಾಕೋ ಆ ಕುಟುಂಬಕ್ಕೆ ಭಾಳ ಕಷ್ಟ ಕೊಡಕತ್ತಾನ. ಆ ಕಷ್ಟ ಸಹಿಸುವಂಥ ಶಕ್ತಿ ಅವ್ರ ಕುಟುಂಬದವ್ರಿಗೆ ದೇವರು ಕೊಡಲಿ ಅಂತೇಳಿ ಆ ದೇವರ ಹತ್ರ ಪ್ರಾರ್ಥಿಸ್ತೀನಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.